ಏನಿದ್ದ ಇವ್ರ ಅಪ್ಪನ ಮನೆ ಅನ್ಕೊಬಿಟ್ಟವಳೆ. ತಿನ್ಕೊಳ್ಳೋದು ಮನೆ ಕಳೋದು ಕಾಲ ಕಳೆಯೋದು ಕೆಲಸಕ್ಕೆ ನೆಟ್ಟು ನೆರವಂಗೆ ಮಾಡೋಕ್ಕಿಲ್ಲ. ಒಂದು ಮಾಡಿದ್ರೆ 12 ಮಾಡೋಕ್ಕಿಲ್ಲ. ಹಂಗೆ ನಿದ್ದೆ ಮಾಡ್ಕೊಳ್ಳೋದು ಫೋನ್ ನೋಡೋದು ಟಿವಿ ನೋಡ್ಕೊ ಕೂತ್ಕೊಳ್ಳೋದು. ಈಗ ಮಗಿಗೆ ತಂದಿರೋ ತಿಂಡಿ ಎಲ್ಲ ತಾನೇ ತಿನ್ಕೊಳ್ಳೋದು. ಏನು ಅನ್ಕೊಂಡಿದ್ದಾಳೆ ಇವಳಿ ಮನೇಲಿ? ಏನು ಮನೆಯೆಲ್ಲ ಹಾಳು ಮಾಡಬೇಕು ಅನ್ಕೊಂಡಿದ್ದಾಳೆ, ಗುಡಿಸಿ ಗುಂಡಾಂತರ ಮಾಡಬೇಕು ಅನ್ಕೊಂಡಿದ್ದಾಳೆ, ಇಲ್ಲ ಉದ್ಧಾರ ಮಾಡಬೇಕು ಅನ್ಕೊಂಡಿದ್ದಾಳೆ. ಮನೆಯಲ್ಲವ ಎಲ್ಲಾನು ಒಟ್ಟಿಗೆ ಪುಟ್ಟಿಗೆ ಎಲ್ಲ ತೊಳಿತಾ ಕೂತಾವಳೆ. ತೊಡಗಾಲಿ ಬಂದ್ಬಿಟ್ಟ ಮನೆಯ ಎಲ್ಲಾನು ತೊಡೆದಾಕ್ತಾ ಕೂತಾವಳೆ. ನಾನು ಬಾ ಅಂತ ಕರೆದ್ರೆ ನಮಗೂ ಏನಾದ್ರು ಸಹಾಯ ಆಯ್ತದೆ ಅಂತ ನಾನು ಕರೆದ್ರೆ ಇಲ್ಲಿ ನಾನು ಅವಳಿಗೆ ಮಾಡಿಕೋದಾಗೈತದೆ. ಹಣೆ ಬರ ಬಂದದಲ್ಲ ನನಗೆ, ಅವಳಿಗೆ ಮಾಡ ಇಕ್ಬೇಕು ಅಂತ ಹಣೆ ಬರ ಬಂದ್ಬಿಡೋದಲ್ಲವ ನನಗೆ. ಅದಕ್ಕೆ ಅವಳಿಗೆ ಮಾಡ ಹಣೆ ಬರ ಬಂದ್ಬಿಡೋದೆ ನನಗೆ. ನನ್ನ ಹಣೆ ಬರೋಕ್ಕೆ ಏನು ಮಾತಾಡೋದು ತಲೆಗೆ ಕಳಕಿಲ್ಲ. ಏನು ಸಂಧೆ ಗಂಟೆ ಮನಿ ಕಳೋದೇನು? ಹೋಗಿ ಸಂಧೆ ಗಂಟೆ ಹೋಗಿ ಒಂದೊಂದು ಕೆಲಸ ಮಾಡ್ಬಿಡೋದು, ರೂಮ್ ಸೇರ್ಕೊಂಡು ಚಿಲ್ಕಾಕಬಿಡೋದು. ಅಂಥದ್ದು ಏನು ಕೆಲಸ ಇದ್ದದು ರೂಮಲ್ಲಿ ಇವಳಿಗೆ? ಏನು ಕೆಲಸ ಇದ್ದದು ಈ ರೂಮಲ್ಲಿ ಅಂತವ? ಏನು ಕಡ್ದಾಕ ಕಟ್ಟಕ್ಕೆ ಕೆಲಸ ಇದ್ದದ ಅವಳಿಗೆ? ದರ್ದ್ರು ನನ್ನ ಹಾಟ್ಕೊಳಗಿತ್ತಿಗೆ ದರ್ದ್ರು ಮುಂಡೆ ಏನು ಮಾಡನೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ಹಿಂಗೆ ಆಡ್ತೀರಿ ಇವಳು. ಏನೋ ನಾಟಕ ಬಂದವಳು. ನಾಟಕವ ಏನು ಜೀತದಾಳು ಇಟ್ಕೊಬಿಟ್ಟಿದ್ದಾಳೆ ಮನೇಲಿ. ಜೀತದಾಳ ಅವ್ವ ಅದೇ ಕಂಗೆ ಆಡ್ತಿದ್ದೀನಿ ನೀನು. ಏನಾಯ್ತವ? ಅಲ್ಲ ಕನ್ನೆ ಮಗ, ಇವಳು ಅವಳಲ್ಲ ಪಾರತಿ ಮುಂಡೆ. ಅವಳು ಏನು ಮಾಡ್ಯಾಳು ಅಂದರೆ ಎದಾಳ್ಬಿಟ್ಟು ತನ್ನ ಟೀ ಕಾಯಿಸ್ಕೊ ಕುಡಿತಾಳೆ, ಮುಗಿಗೆ ಹಾಲು ಕಾಯಿಸಿ ಕುಡಿಸ್ತಾಳೆ, ಆಮೇಲೆ ಅದು ಇದು ತಿನ್ನಿಸ್ತಾಳೆ. ಹಿಟ್ಟು ಪಟ್ಟು ಅನ್ನ ಗಿನ್ನವ ಮುಗಿಗೆ ಮಾಡಿಬಿಟ್ಟು ಆಮೇಲೆ ನಿನಗೆ ಏನಾರು ನಾಷ್ಟ ಪಷ್ಟ ಮಾಡಿಕೊಡ್ತಾಳೆ. ನಿನಗೇನಾರು ನಾಷ್ಟ ಪಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಕಡಿಗೆ ಮಾಡಿಬಿಟ್ಟು ಪಾತ್ರೆ ತೊಳಿತಾಳೆ ಕಡ್ಡೆ ಮಗ. ಅಷ್ಟೇ. ಇನ್ನು ಸಂಜೆ ಹೊತ್ತಿಗೆ ಏನಾರು ಅಂದರೆ ಅದು ಸಂಜೆದೆ ಸಾರು ಅನ್ನ ಅದಲ್ಲ, ಅದಕ್ಕೆ ಮಾಡ್ಕೊಳ್ಳೋದ. ನಂದಿನಿಗೆ ಏನಾರು ಬೇಕಾರೆ ನೀವೇ ಮಾಡ್ಕೊಡತ್ತೆ, ನನಗೇನು ಮಾಡಕ್ಕೆ ಬಂದದ, ಬಸ್ರಿಗೆ ಬಾಣ್ತಾನೆ ನನಗೆ ಮಾಡಕ್ಕೆ ಬಂದದತ್ತೆ, ನೀವೇ ಮಾಡ್ಕತೆ ಅಂತ ಅಂತಾಳೆ. ಇವ್ರಿಗೆ ಏನೇನು ಬೇಕೋ ಮಧ್ಯಾಹ್ನದತ್ತು ತಿನ್ನಕ್ಕೆ ಏನು ಬೇಕೋ ಅಂತ ಮಾಡ್ಕೊತಾರೆ. ಬಾಣ್ತಿ ಅಡುಗೆ ಮಾಡ್ತಿದ್ದಾರ ಇವರು? ಬಾಣ್ತಿ ಅಡುಗೆ ಮಾಡ್ತಿದ್ದಾರೆ ಹೇಳು. ತನಗೆ ಏನು ತಿನ್ನಕ್ಕೆ ಉಣ್ಣಕ್ಕೆ ಏನು ಬೇಕು, ಏನು ಮುಟ್ಟಕ್ಕೆ ಬೇಕು ಅಲ್ಲ. ಬಾಣ್ತಿಗೆ ನಾವು ದಿನ ಚಿತ್ರಾನ್ನ ಪುಳಿಯೋಗರೆ ಅಂತ ಕೊಡೋಕ್ಕದ? ಎತ್ತಷ್ಟು ನೋಸಿ ಮೆಂತದಿಟ್ಟು ಮಾಡ್ಕೊಡ್ಬೇಕು ತಾನೆ. ಮಧ್ಯಾಹ್ನಕ್ಕೆ ಏನಾರು ಹುಡುಗಿರು ಕೊಡೋದು ತರಗಿರ್ ಕರಿಯ ಇಲ್ಲ ಏನಾರು ವ್ಯವಸ್ಥೆ ಗೊಜ್ಜಿನಾಗ ಮಾಡ್ಕೊಡೋದು ಹಂಗೆ ಕಲಿಬೇಕು ತಾನೆ. ಸಂಜೆಗೆ ನೋಡಿ ಬಿಸಿ ಮಾಡ್ಕೊಡ್ಬೇಕು ತಾನೆ. ಮಾಡ್ಕೊಡ್ತೇನೆ ನಾಟಕ ಆಡ್ತಕೋದವಳು. ನಾಟಕವ ಏನೋ ನಿಮ್ಮ ಚಿಕ್ಕವಳು ಅವಳು ಕಸ ಗುಡ್ಸ್ಕೊಂಡು ಮನೆ ಉಡ್ಸ್ಕೊತಾಳೆ. ಇನ್ನು ನನ್ನ ನಾಟಕಗಿತ್ತಿ ಬಟ್ಟೆನೂ ಹೋಗಿಕ್ಕಿಲ್ಲ, ಬೈನೂ ಹೋಗಿಕ್ಕಿಲ್ಲ, ಎಲ್ಲಾನು ನನ್ನ ಕೈಲೇನು ಜೀತದಾಳಂಗೆ ಮಾಡಿಸ್ತಾ ಕೂತಾಳೆ. ಅದೆಲ್ಲ ಬೇಡ, ಕೊನೆ ಪಕ್ಷ ಅಡುಗೆ ಮಾಡ್ತಿದ್ದಾಳೆ ಬಾಣ್ತಿಗೆ. ಇವ್ರು ಧರ್ಮ ಮಾಡಬೇಕಾಗಿರೋದು, ಗಂಡ ತಂಗಿಗೆ ಮಾಡಬೇಕಾಗಿರೋದು. ಅದಕ್ಕೆ ಅದವಳು ಧರ್ಮ. ಅದು ಮಾಡ್ದಾನೆ ಇವಳು ನಾಟಕ ಆಡ್ತಾ ನಿಂತಾಳೆ ಇಲ್ಲಿ. ನಾಟಕವ ದರ್ದ್ರ ಮುಂಡೆ ಏನು ಇವ್ರು ಅಪ್ನಟ್ಟಿ ಅನ್ಕೊ ಬಂದವಳೆ ಇಲ್ಲಿ. ನಾಟಕ ಆಡ್ಕೊಂಡು ನಲ್ಕೊಂಡು ನಿಂತ್ಕೊಳ್ಳೋಕ್ಕೆ ಮೊದ್ಲಂಗಿಲ್ಲ ಇವಳು. ಹೋಗಿದ್ಲಲ್ಲ ಅಪ್ನಟ್ಟಿಗೆ ಕಿವಿ ಚುಚ್ಚು ಕಳಿಸಿರ್ತಾರೆ, ಮಾಡ್ಕೊಡ್ಬೇಡ ಜೀತ ಯಾತಿಗೆ ಮಾಡಿ ನಿನ್ನ ಪಡಂಗೆ ನೀರು ನಿನ್ನ ಪಡಂಗೆ ನಿಂತು ಮಟ್ಟು ಅಂತವ. ಮೊದಲು ನೆಟ್ಗೆ ಇದ್ಲು. ಅಲ್ಲಿಗೆ ಹೋಗಿ ಬಂದ್ಬಿಟ್ರೆ ಅಪ್ಪನ ಮನೆಗೆ ಕಲ್ತ್ಕೊಬಿಡ್ತಾಳೆ. ಎಲ್ಲನೂ ಕಲಿಬಾರ್ದನ್ನೆಲ್ಲ ಕಲ್ತ್ಕೊಂಡು ಬಂದ್ಬಿಡ್ತಾಳೆ. ನೆಟ್ವಂಗೆ ನೆರವಂಗೆ ಮಾಡ್ಕೊ ಹೋಯ್ತಿದ್ಲು. ಏನಂದ್ರು ಏನು ಮಾತಾಡಿದ್ರು ಮಾಡ್ತಿತ್ತಿಲ್ಲ. ಈಗ ನನಗೆ ಹಿಂತಿರ್ಕ ಮಾತಾಡಂಗಗಳು. ಮತ್ತು ನೀನೇ ಮಾಡ್ಕತೆ, ನಂದಿನಿಗೆ ನೀವೇ ಮಾಡ್ಕೊಬಿಡಿ, ಮುಟ್ಬಿಡಿ, ಹಂಗೆ ಮಾಡಿಬಿಡಿ ಹಿಂಗೆ ಮಾಡಿಬಿಡಿ ಅಂತವ. ನನ್ನ ಮಗಳಿಗೆ ನನಗೆ ಮಾಡೋದು ಗೊತ್ತಿಲ್ವಾ? ನನ್ನ ಮಗಳು ನಂಗೆ ಮಾಡೋದು ಗೊತ್ತು, ಅಪ್ರಂಜಿಯಾಗಿ ಮಾಡೋದು ಗೊತ್ತು ನನಗೆ. ಬಾಣ್ತಾನೆ ಮಾಡೋದು ಗೊತ್ತಿಲ್ವ ನನಗೆ? ಮಾಡ್ತೀನಿ. ಇವಳೇನು ಮಾಡಾಳು ಅಂತ ಇಲ್ಲಿ ಮನೇಲಿ ಇತ್ಕೊಂಡು ಇವಳು ಏನು ಮಾಡ್ತಿದ್ದಾಳು ಅಂತ ನಾನು ಕೇಳ್ತಾ ಇರೋದು. ನನಗೆ ತಲೆ ಕೆಟ್ಟೋಗ್ಬಿಟ್ಟದೆ ತಲೆ. ಇವ್ರ ಜೊತೆಗೆ ಹಾಡಿ ಹಾಡಿ ದರ್ದ್ರ ಮುಂಡೆ. ಅವಳು ಹೇಗ್ತಿಗೆ ಬೆಂಕಿ ಹಾಕ. ಏನು ಮನೇನ ಹಿಂಗೆ ಬಿಟ್ರೆ ಗುಡಿಸಿ ಗುಂಡ ಅಂತ ಮಾಡ್ಬಿಡ್ತಾಳೆ ಇವಳು ದರ್ದ್ರ ಮುಂಡೆ. ಅಲ್ಲ ಇವ್ರು ಅಪ್ಲೈಟಿಗೆ ಇದನ್ನೇ ಕಲಿಸಿರೋದು. ಮನೆಗೆ ನಾದ್ನಿ ಬಂದರೆ ಅವ್ಳ ಜೊತೆ ಹಚ್ಕೊಟ್ಟ ಮಾತಾಡ್ಬೇಡ, ಕತೆ ಹೇಳ್ಬೇಡ, ಕೆಲಸ ಮಾಡಬೇಡ, ಕೇಮಿ ಮಾಡಬೇಡ, ನಾನು ನಿಂತ್ಕೋ ಅಂತವ. ನಿಮಗ ನಂದಿನಿ ನಿನಗೆ ಹೇಳ್ತಾ ಇರೋದು. ಇವಳೇನಾರು ಬಾಣ್ಗಿಂತಾನೆ ಎಲ್ಲ ಮುಗಿದ ಮೇಲೆ ನೀನು ನಾಟಕ ಆಡ್ಕೊಂಡು ಹಂಗೆ ಕಂಡಂದಿನಿ ಹಿಂಗೆ ಕಂಡಂದಿನಿ ಅಂತ ಇಸ್ಕಿಸ ಆಡಿದ್ರೆ ಮಾತಾಡ್ಸ್ಬೇಡ ಕಣ್ಣೆ. ಆಮೇಲೆ ನಿನ್ನ ಮನೆ ಕರಿಬೇಡ ಕಣ್ಣೆ. ಏನು ನಾಯಿನಂಗೆ ತಿಂದು ದುಡ್ಡು ಬರ್ತಾಳೆ. ನಾಯಿನಂಗೆ ಹೋದಾಗ ಬಂದಾಗ ಏನು ಬಿಟ್ಟು ಸಿಕ್ತು ಅಂದ್ಬಿಟ್ಟು ಚೆನ್ನಾಗಿ ಅಳತೆ ಮಿತಿ ಇಲ್ದಾನೆ ಚೆನ್ನಾಗಿ ತಿಂದು ಬಿಡ್ತಾಳೆ. ಆಮೇಲೆ ಒಂದೊಂದು ದಿವಸ ನಿನ್ನುವೇ ನಿನ್ನ ಗಂಡನಿಗೂ ಬುದ್ಧಿ ಇಲ್ಲ. ಅವ್ರ ಅಪ್ಪನ ಮನೆಗೆ ಚೂ 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 ಅಂತ ಅಬ್ಗಿಬ್ಬು ಕರೆದ್ಬಿಡೋದು, ಕರೆದ್ಬಿಟ್ಟು ಇಕ್ಕಿಸ್ಬಿಡೋದು. ನಿನ್ನ ಗಂಡ ಏನು ಸೀಮ್ಗಿಲ್ದಾರವರು ಬಾವಿಸ್ಬಿಟ್ರು, ಹಚ್ಕಟಾಗಿ ನೋಡ್ಕೊಬಿಟ್ರು. ಅದಕ್ಕೆ ಅಣ್ಣ ನೀವೇ ನಮ್ಮ ತಮ್ಮ, ನೀವೇ ನಮ್ಮ ಬಂದು ಬಳಗ ಅನ್ಕೊಂಡು ನಿನ್ನ ಗಂಡನ ನಾಟಕ ಆಡೋದು. ಅದನ್ನೆಲ್ಲವ ಎಲ್ಲಿರ್ಸ್ಬೇಕಲ್ಲಿ ಇರ್ಸೋದು ಕರಿ ನೀನು. ಅಲ್ಲಿ ಇರ್ಸದ ನೋಡ್ಕೊಂಡೆ ಅವ್ಳು ಬುದ್ಧಿಯ ಇಲ್ಲ ನನ್ನ ಮಗಳಿಗೆ ಹಚ್ಕಟಾಗಿ ಬಾಣ್ತನ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು. ಈ ಥರ ಹುಟ್ಟು ಸಣ್ಣ ಬುದ್ಧಿ ಮುಂಡೆ ಇವಳು ಕರ್ಬ್ಲಿ. ಮೊದಲೇ ಯಾರಿನ ಕಂಡ್ರೆ ಕರ್ಬಿಡ್ತಾಳೆ ಅಂತ ದೊಡ್ಡ ಮನೆಗೆ ಹೋಗಿ ಸೇರ್ಕೊಂಡ್ಲು, ದುಡ್ಡು ಕಸಿರೋ ಮನೆಗೆ ಸೇರ್ಕೊಂಡ್ಲು ಅಂತ ಅಂದ್ಬಿಟ್ಟು ಮೊದಲೇ ಕರ್ಬು ಸಾಯೋಳು. ಈಗ ಮುಗ ಆಗೋಯ್ತಲ್ಲ, ಇನ್ನೂ ಕರ್ಬಳು ಬಂದ್ಬಿಡ್ತಾ ಅವಳಿಗಂತುವೆ. ಏನು ಹೊಟ್ಟೆ ಕಿಚ್ಚು ಬಂದು ಒರಿಕತ್ತ ಮನ್ಗವಳೆ. ಅವಳು ಮುಖ ನೋಡೋಕ್ಕದ ಮುಗ ನಂದಿನಿ ಮುಗ ತೋರಿಸ್ಬೇಡ ಕಣ್ಣೆ. ಅವಳು ಕಣ್ಣು ಸರಿಲ್ಲ ಅದ್ರದ್ರ ಮುಂಡೆ ಕಣ್ಣು. ಆಮೇಲೆ ಕಣ್ಣಿಗೆ ಬಿದ್ದು ಮಗಿಗೆ ಏನಾರು ಸಳಿ ಜರ ಸಳಿ ಬಂದರೆ ಏನು ಮಾಡಿ ಏನು ಮಾಡೋಕ್ಕದದು? ಎಲ್ಲಿಗೆ ಹೋಗೋದು ಸೂರಿ? ನನ್ನ ಮಗಿಗೂ ಸರಿಲ್ವಲ್ಲ ಏನು ಎತ್ತಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡೋಕ್ಕದದು? ತೋರಿಸ್ಬೇಡ ಅವಳಿಗೆ, ಅವ್ಳು ಕಣ್ಣು ಸರಿಲ್ಲ. ಆಮೇಲೆ ಅಕಸ್ಮಾತ್ ಅವಳು ಬಂದು ಹೋದ್ರುವೆ ಇಳಿ ತಕೋ. ಅವ ನೀನೊಳೆ ಚೆನ್ನಾಗಿ ಹೇಳ್ತಿದ್ದಿ ಕಣವ. ಏನೋ ಮಗಿನ ಎತ್ಕೊಳಕ್ಕೆ ಬಂದ್ರೆ ಎತ್ಕೊಬೇಡ ಹೋಗುವ ನಾನು. ನೀನೊಳೆ ಇನ್ನೂ ಚೆನ್ನಾಗಿ ಅಂತಿದ್ದಿ. ಏನು ಮಾತನಾಡ್ತಾ? ಅವಳು ಕಣ್ಣು ಸರಿಲ್ಲ ಅಂತ ಹೇಳ್ತಾ ಇಲ್ವಾ?
ಅವ್ಳು ಕಣ್ಣು ಸರಿಲ್ಲ ಕಣ್ಣಂದಿನಿ. ಏನಾರುವೆ ಅವ್ಳು ಕಣ್ಣಿಗಿನ್ ಬಿದ್ದುಬಿಟ್ರೆ ಮಾತ್ರವ ಹುಷಾರು. ಆಮೇಲೆ ಊಟಗಿಟ ಮಾಡಾವತ್ತಲ್ಲಿ ಹೊಟ್ಟೆ ಇಟ್ಕೊಂಡಾವತ್ತಲ್ಲಿ ಬಾಕ್ಲಚ್ಕೊ ಚಿಲ್ಕಾಕಬಿಡು. ಅವಳು ಬರೋದು ಬೇಡ ಏನು ಬೇಡ. ಹೊಟ್ಟೆ ನೋವೇ ಬಂದ್ಬಿಡ್ತದೆ ಅವಳು ಕಣ್ಣು ಸರಿಲ್ಲ. ಹ್ಞೂ ಏನು ಎಂಥ ಕಣ್ಣು ಅಂದೇಳವು. ಆಮೇಲೆ ಮಗಿಗೆ ಹಾಲ್ಗಿಲ್ ಕುಡಿಸ್ತಿದ್ದಿ, ಏನಾರು ತಿನ್ನಿಸ್ತಾ ಇರ್ತಿದ್ದಿ. ಹಾಗಂತೂ ನಿನ್ನ ದಮ್ಮ ಯಾಕಂದಿನಿ. ಇವಳಂತೂ ಹತ್ರ ಸೇರಿಸ್ಕೋಬೇಡ. ಇದರದ್ರ ಮುಂದೆ ಕಣ್ಣು ಹಾಳಾದ ಕಣ್ಣು. ಕಣ್ಣು ಬಿದ್ದರೆ ಉದ್ದಾರ ಆಗೋರು ಯಾರು ಇದ್ದಾರೆ? ನನ್ನ ಮಗನ ಮೇಲೆ ಕಣ್ಣು ಬಿದ್ದುಬಿಟ್ಟು ಅವಳು ಕಣ್ಣು ನನ್ನ ಮಗನ ಜೀವನನೇ ಹಾಳಾಗೋಯ್ತು. ಈ ಮನೆ ಮೇಲೆ ಬಿದ್ದುಬಿಟ್ಟು ನನ್ನ ಜೀವನ ಹಾಳಾಗೋಯ್ತು. ನಿನ್ನ ಅಮ್ಮಯ್ಯ ಹೊಚ್ಕಟಾಗಿ ನೀನು ಮಗ ನಿನ್ನ ಗಂಡನ ಮನೆಗೆ ಹೋಗಿ ಸೇರ್ಕೊಳ್ಳಾಗಂಟ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಬಿಡಿ. ಇದರದ್ರ ಮುಂದೆ ಸರಿಲಾಕತ್ತೆ. ಸರಿಯವ ಕಿರ್ಚಿಬೇಡ, ಸುಮ್ಮನಿರು. ಎದ್ದು ಬಿಡ್ತಾಳೆ ಇರವ ನಿನ್ನ ಅಮ್ಮಯ್ಯ. ಅಲ್ಲ ಅದೇ ಕಂಗೆ ಆಡ್ತಿದ್ದಿ ನೀನು. ಅಲ್ಲ ಪಾರತಿನ ಕೆಲಸ ಮಾಡ್ತಾಳೆ ತಾನೆ, ಪಾಸ್ಕಿತ್ರೆಲ್ಲ ಬೆಳಿಕತ್ತಾಳೆ. ಆಮೇಲೆ ಬೆಳಿಗ್ಗೆ ನಾಷ್ಟ ಮಾಡ್ತಾಳೆ ಎಲ್ಲರಿಗೂ. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಳೆ. ಇನ್ನೇನು ಮಾಡಬೇಕು? ನೀನು ಮಾಡ್ಕೋಬೇಕು ತಾನೆ, ನೀನು ದೊಡ್ಡವ ಇದ್ದೀರಲ್ಲ ಮಾಡ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ಎಲ್ಲನೂ ಅವಳಿಗೆ ಮಾಡಬೇಕು ಅಂದರೆ ಅವಳಿಗೂ ಕಷ್ಟ ಆಯ್ಕಿಲ್ವಾ? ನೀನು ಮನೇಲಿರೋರಿಗೆಲ್ಲ ಅಡುಗೆ ಮಾಡ್ತಾಳಲ್ಲ, ನೀನು ನಾನು ಒಬ್ಳಿಗೆ ಮಾಡ್ಕೊಡೋಕೆ ಏನಾಗಿದ್ದದು ನಿನಗೆ? ಬಾಣ್ತಿ ಅಡುಗೆ ಬೇರೆ, ಮನೆ ಅಡುಗೆ ಬೇರೆ ತಾನೆ. ನನಗೂ ನಾನು ಚೂರು ಮಾಡ್ಕೊಡೋಕೆ ಎಷ್ಟೊತ್ತದು? ಒಂದು ಅರ್ಧ ಗಂಟೆ ಆಯ್ತದೆ. ಅಷ್ಟು ಮಾಡ್ಕೊಡೋಕ್ಕಾಗಿಲ್ಲ ಅಂತಿದ್ದಿಲ್ಲ ನೀನು. ನಿಂದೊಳೆ ಚೆನ್ನಾಗದಕ್ಕಂತಕ್ಕವ. ನೀನು ಒಳ್ಳೆ ಚೆನ್ನಾಗಿ ಆಡ್ತಿದ್ದಿ ಒಳಗೆ. ಅಲ್ಲ ಏನೇನು ಹಿಂಗಾಡೋದು? ಅವಳು ಪಾರತಿ ಮನೆಯವ್ರಿಗೆಲ್ಲ ಮಾಡ್ಕೊತಾಳ. ನೀನು ನನಗೋಸಿ ಏನಾರು ಬೆಳಗ್ಗೆ ಎದ್ದ ತಕ್ಷಣ ಮೆಂತದಿಟ್ಟು ಮಾಡಿಕೊಡು. ಎಷ್ಟೊತ್ತದು ಮೆಂತದಿಟ್ಟು ಮಾಡೋಕ್ಕೆ? ಮಧ್ಯಾಹ್ನದಲ್ಲಿ ಹೊಸಿ ಅಕ್ಕಿ ಹಾಕ್ಬಿಟ್ಟು ಎಲ್ಲರೂ ತರಗಿರ್ಕರಿ ಪಲ್ಯ ಏನಾರು ಮಾಡ್ಕೊಡೋಕೆ ಇನ್ನೆಷ್ಟೊತ್ತದದು? ಸಂಜೆ ಹೊತ್ತು ಹಂಗೆ ಏನಾರು ಮಾಡ್ಕೊಡೋಕೆ ಏನದವ? ಪಾತ್ರೆ ಎಲ್ಲ ಬೆಳಗಿರ್ತದೆ, ಇನ್ನೇನು ಕೆಲಸ ಇದ್ದದು? ಇನ್ನು 3 ದಿವಸಕ್ಕೋಸ್ಕರ ಬಟ್ಟೆ ಹೋಗಿತ್ತಿದ್ದಿ. ಏನು ಸಂಜೆ ಗಂಟೆ ಮಗಿನ ಕರ್ಕ ಕೂತ್ಕೊಂಡಿಯ ನೀನು? ನನ್ನ ಮಗ ಏನು ಬೇರೆ ಮಕ್ಳಂಗೇನು ಹೊಟ್ಟೆ ಉಸಾಕಿಲ್ಲ. ಸುಮ್ಮನೆ ಮನಿಕತ್ತದೆ, ಹಾಲು ಕೊಡ್ಕತ್ತದೆ, ಆಟ ಆಡ್ಕತ್ತದ, ಮನಿಕತ್ತದೆ. ಅದೇ ನೋಡ್ಕೊಳ್ಳೋದು ಅದೇ ಅಷ್ಟೇನು ಕಷ್ಟ ಇಲ್ಲ. ನಿನ್ಗೆ ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಏನಕ್ಕೆ ಕರ್ಕ ಬಂದಿ ನೀನು ಇಲ್ಲಿ ಬಾಣ್ತನ ಮಾಡೋಕ್ಕೆ? ನೀನು ಬಾಣ್ತನ ಮಾಡಂಗಿದ್ರೆ ನೀನು ಮಾಡು. ನೀನು ಅವ್ರ ಮೇಲೆಲ್ಲ ಹೇಳ್ಬೇಡ ನೀನು. ನಾನು ಅವ್ರವ್ರನ್ನೆಲ್ಲ ನಂಬಿಟ್ಟು ಬಂದಿಲ್ಲ. ನಮ್ಮ ಅವ್ವ ನನಗೆ ಬಾಣ್ತನ ಮಾಡ್ಕೊಡ್ತಾಳೆ ಅಂದ್ಬಿಟ್ಟು ನನಗೆ ಬಾಣ್ತನ ಮಾಡಿಸ್ಕೊಳಕ್ಕೆ ಬಂದಿರೋದು. ನೀನು ಹೊರ್ಚಾಡ್ಬೇಡ, ಕಿರ್ಚಾಡ್ಬೇಡ. ನಮ್ಮ ಅವ್ವ ಬಾಣ್ತನ ಮಾಡ್ತಾಳೆ ಅಂದ್ಬಿಟ್ಟು ನಾನು ನಿನ್ನ ನಂಬ್ಕೊಂಡು ಬಂದಿರೋದು. ನೀನು ಅವ್ರವ್ರ ಮೇಲೆಲ್ಲವ ನೀನು ನನಗೆ ಹೇಳಕ್ಕೆ ಹೋಗ್ಬೇಡ. ನೀನು ಮಾಡಿದ್ರೆ ಮಾಡು, ಮಾಡಿಲ್ವಾ? ಸೂರಿಗೆ ಫೋನ್ ಮಾಡ್ತೀನಿ, ಹೋಯ್ತೀನಿ ನಾನು. ನಮ್ಮ ಅವ್ಗೆ ಬಾಣ್ತನ ಮಾಡೋಕ್ಕಾಗಿಲ್ಲ, ಅಲ್ಲೇ ಕೆಲಸದವ್ರು ಬರ್ತಾರಲ್ಲ, ಅವ್ರು ಏನೋ ನೋಡ್ಕೊತಾರೆ ಅಂತೀನಿ. ಅವ್ವ ಅಟ್ಟಿರಿದ್ರು ಇಲ್ದೇದವಳಂಗೆ ಕೆಲಸದವ್ರು ಬಾಣ್ತನ ಮಾಡ್ಕೊತೀನಿ ಕತ್ತ. ನೀನೇನು ಮಾಡೋಕ್ಕಾಗೋದು? ನೀನಂತೂ ಮೈ ಬಗ್ಸಿ ದುಡಿಯಾಕಿಲ್ಲ. ನೀನು ಅವ್ರವ್ರನ್ನ ನಂಬ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಕೊಂಡು ನೀನು ಕಾಲ ಕಳ್ಕೊಂಡು ಕೂತಿರೋ ನೀನು ಸಂಡೆ ಗಂಟವ. ನೀನು ಮಾತ್ರ ಮಾಡ್ಕೊಡ್ಬೇಡ ಕಣ್ಣೇವ ನೀನು. ಅವ್ರವ್ರನ್ನೇ ನಂಬ್ಕೊ ಕೂತ್ಕೊ ನೀನು. ಅಲ್ಲ ನೀನೇನು ನಂಬ್ಕೊಂಡು ನೀನು ಕಂಡವ್ರನ್ನೆಲ್ಲವ ದೊಡ್ಡವ ನೀವು ಇಬ್ಬರಿದ್ದೀರಿ. ಊರನ್ನು ಕೆಲಸ ಮಾಡ್ಕೊಂಡ್ರು ಮುಗ್ದೋಯ್ತು ಕತೆ. ನನ್ನ ಹಣೆ ಬರ ನೋಡು ಬಂದಿರೋ ಹಣೆ ಬರವ ನನಗೆ. ಅಚ್ಚುಕಟ್ಟಾಗಿ ಖುಷಿಯಿಂದ ಬಾಣ್ತನ ಮಾಡೋಳುವೆ ಆಗಲಿಲ್ಲ ನನಗೆ. ಅದಕ್ಕೂ ಬರ್ಸ್ಕೊ ಬಂದಿರ್ಬೇಕಲ್ಲ. ಬೇರೆಯವ್ರಿಗೆಲ್ಲ ಹೋಗು ಹೆಂಗೆ ಖುಷಿಯಿಂದ ಬಾಣ್ತನ ಬಸ್ರುತನ ಮಾಡೋರು. ನೀನು ಕೆಲಸ ಮಾಡ್ಬೇಕಾಯ್ತದೆ ಅನ್ಕೊಂಡು ನಾಟ್ಕೊಂಡು ನೀನು ಅವ ನೋಡು. ನಿನಗೆ ಆದರೆ ಬಾಣ್ತನ ಮಾಡು. ನಾನು ಆಗಿಂದ ನೋಡ್ತಾನೆ. ನೀನು ಹೊಸ ಅನ್ಕೊಂಡು ಮಾಡಕ್ಕೆ ಹೋಗ್ಬೇಡ. ಊರಿಗೆ ಹೋಯ್ತೀನಿ. ಸೂರ್ಯ ತಗ ಹೋಗ್ಬಿಟ್ಟು ಹೇಳ್ತೀನಿ ಸೂರ್ಯಗೆ, ಬನ್ನಿ ಕರ್ಕ ಹೋಗಿ ಬನ್ನಿ. ಅಲ್ಲಿ ಮನೆಗೇನು ಕೆಲಸದವ್ರು ಇರ್ತಾರಲ್ಲ, ಅವ್ರು ಕೆಲಸ ಮಾಡ್ಕೋತಾರೆ. ಅಲ್ಲೇನು ಕೆಲಸ ಇದ್ದದ್ದು ನನಗೆ ಮಗಿ ನೋಡ್ಕೊಂಡು. ಇಲ್ಲ ಸೂರ್ಯವರೇ ಹೇಳ್ತಿದ್ರು, ಯಾರನ್ನಾರು ಮಕ್ಕಳು ನೋಡ್ಕೊಳ್ಳೋರ್ನೆಲ್ಲರೂ ಕೆಲ್ಸಕ್ಕೆ ಹಾಕಾಯ್ತದೆ, ಬಾಣ್ತನ ಮಾಡೋರನ್ನ ಒಂದು 7-8 ಸಾವಿರ ಕೊಟ್ಟರೆ ಬರ್ತಾರೆ ಅಂತವೆ. ನನಗೂ ಏನು ಅಡುಗೆ ಏನು ಗಂಗ ಮಾಡ್ಕೊಡ್ತಿದ್ಲು. ಉಣ್ಕೊಳ್ಳೀನಿ. ಏನು ಮಗಿಗೆ ನೀರು ಕೊಟ್ಬಿಟ್ಟು ಏನು ಸಾಮಿಗೆ ಮಾಡಿ ಮಗ್ಗೆ ಹಾಕ್ಬಿಟ್ಟು ಹೋಗೋರು. ಕಣ್ಣೆ ನೀನು ಬುದ್ಧಿ ಹೇಳ್ಕೊಟ್ರೆ ಗುತ್ಕ ಸಾಯ್ತಾರೆ ಅಂತಾರಲ್ಲ, ಅಂತ ಜಾತಿಗೆ ಸೇರಿದವಳು ನೀನು. ಹಂಗಿರು ಹಿಂಗಿರು ಅಂತ ಬುದ್ಧಿ ಹೇಳ್ಕೊಟ್ರೆ ನನಗೆ ಹೇಳಕ್ಕೆ ಬಂದವಳೆ ಹೋಯ್ತೀನಿ ಅಂತವ. ಅದಕ್ಕೆ ನನಗೇನು ಬಾಣ್ತನ ಮಾಡೋಕ್ಕಾಯ್ತಿಲ್ವಾ? ಮಾಡ್ತೀನಿ ಕಂತಾಕೋ. ಅಲ್ಲ ನೀ ಸಂದೆ ಗಂಟೆ ಕೈ ಅನ್ಕೊಂಡು ಉಂಡಿರತ್ತಾನೆ ಮೈಗತ್ತದ. ಪ್ರೀತಿಯಿಂದನೂ ಮಾಡೋಕ್ಕಿಲ್ಲ, ಏನೂ ಇಲ್ಲ ನೀನು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲಿಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರದ ಮತ್ತೆ